ಶ್ರೀನಿವಾಸ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅದ್ ಹೇಳ್ತೀನಿ. ಕ್ಷೇತ್ರ ಕೋಲಾರ ಅವರಿಗೆ ಬಿಟ್ಕೊಟ್ಟಿದ್ದೀವಿ, ಒಟ್ಟಿಗೆ ಕೆಲಸ ಮಾಡಿ ಅಂತ ಹೇಳಿದ್ರು. ಎಲ್ಲಿ ಹೇಳಪ್ಪ? ಅಧಿಕೃತವಾಗಿ ಘೋಷಣೆ ಅಲ್ಲ, ಅಧಿಕೃತ ರಾಷ್ಟ್ರೀಯ ಇದರಿಂದ ಘೋಷಣೆ ಹಾಸನ್ ಕೋಲಾರ ನಾನು ಬಿಟ್ಬಿಡೋದನ್ನ. ಸರಿ ಸರ್. ಈಗ ತುಮಕೂರಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿರೋದು ಏನಂದ್ರೆ 20 ಸೀಟನ್ನು ಗೆಲ್ಲದೆ ಹೋದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿಎಂ, ಸೂಪರ್ ಸಿಎಂ, ಶ್ಯಾಡೋ ಸಿಎಂ ಬಹಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದಕ್ಕೆ ಬಿಜೆಪಿ ಅವರು ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲೇ ಶ್ಯಾಡೋ ಸಿಎಂಗಳು ಬಹಳ ಜನ ಇದ್ದಾರೆ. ಮತ್ತೆ ಹರಿಪ್ರಸಾದ್ ಅವರು ಅವ್ರ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾ ಇರುವಂತದ್ದು, ಡಿ.ಕೆ. ಶಿವಕುಮಾರ್ ಒಳಗಡೆ ಮಸಲತ್ ಮಾಡ್ತಾ ಇರುವಂತದ್ದು, ಪರಮೇಶ್ವರ್ ಅವರು ಅವ್ರದೇ ಒಂದು ಗ್ಯಾಂಗು, ದಲಿತರ ಒಂದು ಅಸ್ತ್ರ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಾದೇವಪ್ಪ ಹೋರಾಟ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ಅದರಿಂದ ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿರುವಂತದ್ದು ಈ ಶ್ಯಾಡೋ ಸಿಎಂಗಳು, ಸಿಟ್ಟಿಂಗ್ ಸಿಎಂಗಳು ಇವೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್. ಅದರಿಂದ ಇವತ್ತು ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಒಳಜಗಳ ಇದೆ, ಅದಕ್ಕೋಸ್ಕರ ನಾವು ಸೋಲ್ತೀರಿ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಅರ್ಥ, ಚುನಾವಣೆ ಯುದ್ಧಕ್ಕೆ ಬರಕ್ ಮುಂಚೆ ಸೋಲನ್ನು ಒಪ್ಕೊಂಡಂತದ್ದು ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಅದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಸತ್ಯವನ್ನೇ ಹೇಳಿದ್ದಾರೆ. ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರು ಶ್ಯಾಡೋ ಸಿಎಂಗಳಿದ್ದಾರೆ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವ್ರ ಬೆಂಬಲಿಗರು ತೀರ್ಮಾನ ಮಾಡಬೇಕಿದೆ, ನಾವಲ್ಲ. ಅವ್ರ ಬೆಂಬಲಿಗರು ತೀರ್ಮಾನವನ್ನ ಮಾಡಬೇಕಾಗಿದೆ. ಹಿಂದಿಂದನೂ ಕೂಡ ಚರ್ಚೆ ಆಗ್ತಾ ಇತ್ತು, ಚುನಾವಣೆ ಮುಗಿದ ಬಳಿಕ ಅಥವಾ 2.5 ವರ್ಷದ ಬಳಿಕ ಸಿದ್ದರಾಮಯ್ಯ ಅವರು ಚೇಂಜ್ ಆಗ್ತಾರೆ ಅಂತ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ನನ್ಗನ್ಸ್ತತೆ ಸಿದ್ದರಾಮಯ್ಯನವರ ಇಳಿಸುವಂತ ಗ್ಯಾಂಗು ಬಿಜೆಪಿಯಲ್ಲೇ ಆಗ್ಲಿ ಜನತಾದಳದಲ್ಲಾಗ್ಲಿ ಇಲ್ಲ. ಸಿದ್ದರಾಮಯ್ಯನವರ ಇಳಿಸುವಂತ ಗ್ಯಾಂಗು ಕಾಂಗ್ರೆಸ್ ಅಲ್ಲೇ ಇದೆ, ದೊಡ್ಡ ಗುಂಪಿದೆ ಕಾಂಗ್ರೆಸ್ ಅಲ್ಲೇ. ಅವರು ಆಕ್ಟಿವ್ ಆಗಿದ್ದಾರೆ, ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅವರು ಸಿದ್ದರಾಮಯ್ಯನ ಇಳಿಸೋದು ಹೆಂಗೆ ಅನ್ನೋದೇ ಅವ್ರದ್ದು ಪ್ಲಾನು. ಅದಕ್ಕೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಅದಕ್ಕೆ ಪೂರಕವಾದಂತ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರವಾಗಿ ಎಷ್ಟು ಜನ ಶ್ಯಾಡೋ ಸಿಎಂ? ನಿಮ್ಮ ಪ್ರಕಾರವಾಗಿ ಎಷ್ಟು ಜನ ಶ್ಯಾಡೋ ಸಿಎಂ? 5 ಜನ ಇದ್ದಾರೆ, 5 ಮೆಂಬರ್ಸ್. ಯಾಕೆ ನಾನೇ ಕೇಳಿ, ಅವರೆಲ್ಲ ಪತ್ರಿಕೆಯಲ್ಲಿ ಬಂದಿದ್ದ 5. ಕೆಲವರೆಲ್ಲ ಒಂದಿಬ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈಗ ಮಾದೇವಪ್ಪ ಹೇಳಿದ್ದಾರೆ, ಮಾದೇವಪ್ಪ ಹೇಳಿದ್ದಾರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ, ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನಿಬ್ಬರನ್ನ ನೀವೇ ಗೆಸ್ ಮಾಡ್ಕೊಳ್ಳಿ, ನಾನು ಹೇಳಲ್ಲ. ಯಾಕಂದ್ರೆ ಅವರು ನಮ್ಮ ಮುನ್ರತ್ನ ಫ್ರೆಂಡ್, ನಮ್ಮ ಮುನ್ರತ್ನ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಸೂಪರ್ ಸಿಎಂ ಅವರು ಮುನ್ರತ್ನಂ ಫ್ರೆಂಡ್ ಡಿ.ಕೆ. ಶಿವಕುಮಾರ್ ಅವರು. ನಮ್ಗಲ್ಲ, ನಮ್ ಸ್ನೇಹಿತರಾಗ ಸಾಧ್ಯನೇ ಇಲ್ಲ. ಲಾಭ ಪ್ರಶ್ನೆ ಅಲ್ಲ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಒಡೆದ ಮನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕು ಅಂತ ಜನಾಭಿಪ್ರಾಯ ಇರುವಂತದ್ದು. ಅದರಿಂದ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಜನಕ್ಕೆ ಬೇಕಾಗಿರುವಂತದ್ದು ಸುಭದ್ರ ಸರ್ಕಾರ ಕೇಂದ್ರದಲ್ಲಿ ಬೇಕು, ಸ್ಟೇಬಲ್ ಗವರ್ಮೆಂಟ್. ಈ ಕಿಚಡಿ ಗವರ್ಮೆಂಟ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಬಹಳ ಸರಿ. ನಮ್ಮಲ್ಲೂ ಆಗಿತ್ತಲ್ಲ, ಕರ್ನಾಟಕದಲ್ಲಿ ಕಿಚಡಿ ಆದಾಗೆಲ್ಲ ಪಚಡಿ ಆಗೋಟಿದೆ. ಯಾವಾಗ ಕಿಚಡಿ ಬಂದಿತ್ತು ಅವಾಗೆಲ್ಲ ಪಚಡಿ ಆಗೋಟಿದೆ. ಆಗ ಈ ಕೇಂದ್ರದಲ್ಲಿ ಬೇಕಾಗಿರೋದು ಸ್ಥಿರವಾದಂತ ಸರ್ಕಾರ, ಸ್ಟೇಬಲ್ ಸರ್ಕಾರ. ಕಿಚಡಿ ಪಚಡಿ ಯಾವುದೂ ಇಲ್ಲ. ಓನ್ಲಿ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್. 5 ವರ್ಷಗಳ ಕಾಲ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಬೇಕಾಗಿದೆ. ಅದು ಕೊಡುವಂತ ಶಕ್ತಿ ಇರೋದು ಬಿಜೆಪಿಗೆ ಮಾತ್ರ, ನರೇಂದ್ರ ಮೋದಿ ಅವ್ರಿಗೆ ಮಾತ್ರ. ಅದಕ್ಕೆ ಕರ್ನಾಟಕದ ಜನ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡ್ತಾರೆ. ಈ ಒಂದು ಕಾಂಗ್ರೆಸ್ಸಿನ ಈ ಕಿತಾಪತಿ ಸರ್ಕಾರ, ನಾಲಾಯಕ್ ಸರ್ಕಾರ, ಜನಗಳಿಗೆ ದ್ರೋಹ ಮಾಡಿದಂತ ಸರ್ಕಾರ, ಮೇಕೆದಾಟು ವಿಚಾರವಾಗಿ ಡಬಲ್ ಸ್ಟ್ಯಾಂಡರ್ಡ್ ಮಾಡದಂತ ಸರ್ಕಾರ, ಬರಗಾಲದಲ್ಲಿ ನಿರ್ವಹಣೆ ಮಾಡದೇ ಇರುವಂತಹ ಸರ್ಕಾರ, ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ತಂದಂತ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಸರ್ಕಾರ ಕರ್ನಾಟಕದಲ್ಲಿ. ಇದರ ವಿರುದ್ಧವಾಗಿ ಜನ ಬಿಜೆಪಿಗೆ ಮತ ಕೊಡ್ತಾರೆ, ಮೋದಿಗೆ ಮತ ಕೊಡ್ತಾರೆ. ಥ್ಯಾಂಕ್ ಯು. ನಮ್ಮ ಕೇಂದ್ರದ ನಾಯಕರು ತೀರ್ಮಾನವನ್ನ
ಕೇಂದ್ರದ ಸಂಸದೀಯ ಮಂಡಳಿ ತೀರ್ಮಾನವನ್ನು ಹೊರ ಹಾಕ್ತೈತೆ. ಅವ್ರೇನ ಹೇಳ್ತಾರೋ ಅದು ಅಂತಿಮವಾಗಿ ಇರುತ್ತೆ. ಇವತ್ತು ಸಿಇಸಿ ಸಭೆ ಇದೆ. ಈಗ ಪ್ರಮುಖವಾಗಿ ಸುಮಲತಾ ಅವರು ಮಾತಾಡಿದ್ರು, ಅಧಿಕೃತವಾಗಿ ಘೋಷಣೆ ಮಾಡಿದ್ಮೇಲೆ ನನ್ನ ಮುಂದಿನ ನಡೆ ಅಂತ. ಈಗ ನಿಮ್ಮ ರಾಷ್ಟ್ರೀಯ ನಾಯಕರೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮಂಡ್ಯ. ಸುಮಲತಾ ಏನು ವಿರುದ್ಧ ಇದ್ದಾರೋ ಅಥವಾ ಅವ್ರ ಮನವೊಲಿಕೆ ಮಾಡ್ತಿರೋ? ನೋಡಿ, ಅದನ್ನ ಎಲ್ಲ ಕೇಂದ್ರದ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಅವರು ಕೇಂದ್ರದ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು, ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನೂ ಇಲ್ಲ. ಸುಮಲತಾ ಅವರು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಗಿದ್ದಾರೆ. ಅದು ಅಲ್ಲೇ ತೀರ್ಮಾನ ಮಾಡ್ತದೆ, ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ. ಅಂದ್ರೆ ಸರ್ ಅದು ಸ್ಪೆಷಲ್ ಕೇಸ್ ಅಂತ ಅದು ಅಲ್ಲೇ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ. ಸೌಜನ್ಯಕ್ಕೆ ಯಾವ ರಾಜ್ಯ ನಾಯಕರು ಕೂಡ ಸುಮಲತಾ ಪೊಲೀಸರು ಇದುವರೆಗೂ ಭೇಟಿಯಾಗಿಲ್ಲ, ಯಾಕೆ ಸರ್? ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಅದು ಅವ್ರನ್ನೇ ಕೇಳಬೇಕು. ಈಗ ಬಾಲ್ ಇನ್ ದ ಸೆಂಟ್ರಲ್ ಬೋರ್ಡ್ ಅವ್ರ ತೀರ್ಮಾನವನ್ನು. ಸರ್, ಇವತ್ತು ಪ್ರಧಾನಿಗಳ ನೇತೃತ್ವದಲ್ಲಿ ಸಿಇಸಿ ಸಭೆ ಇದೆ. ಇವತ್ತು ಉಳಿದಂತ 5 ಸೀಟು ಘೋಷಣೆ ಆಗುತ್ತೆ. ಇವತ್ತು ತೀರ್ಮಾನ ಆಗುತ್ತೆ. ಮೋಸ್ಟ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಕರ್ನಾಟಕದ ಸೀಟ್ಗಳನ್ನ ಘೋಷಣೆ ಆಗುತ್ತೆ. ಜೆಡಿಎಸ್ ಮತ್ತು ಬಿಜೆಪಿ ಘೋಷಣೆ ಆಗುತ್ತೆ. ನಾವು ಜೆಡಿಎಸ್ ಮತ್ತು ಬಿಜೆಪಿ ಹಾಲು ಜೇನಿನಂತೆ ಕೆಲಸ ಮಾಡ್ತೀರಿ, ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ. ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಆ ಪರಮೇಶ್ವರನ ಬೆಂಬಲ ಮೋದಿಯವರಿಗಿದೆ. ಅವ್ರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು, ಅವ್ರ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳಿರೋದ್ರಿಂದ ನಮಗೆ ಗೆಲ್ಲುವಂಥದ್ದು ಸುಲಭ. ಅದರಿಂದ ಗೆಲುವಿನ ಕಡೆ ದಾಪುಗಾಲನ್ನ ಹಾಕ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.